ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತೇನಪ್ಪ ಅಂದ್ರೆ ಫ್ರೀ ಫೈರ್ ಮ್ಯಾಕ್ಸ್ನಲ್ಲಿ ನಿಮಗೆ ಪೆಟ್ಟಿನ ಬಗ್ಗೆ ಗೊತ್ತಿರಲ್ಲ. ಅದೇ ಟಾಪ್ 8 ಪೆಟ್ಸ್ ಅಂತೇಳಿ ನಾನು CS ಆಗಿರ್ಬೋದು, BR ಆಗಿರ್ಬೋದು, ಇವೆರಡಕ್ಕೂ ಫುಲ್ ಸೆಟ್ ಆಗುವಂತಹ ಪೆಟ್ ಸ್ಕಿಲ್ಸ್ ಬಗ್ಗೆ ನಾನು ಹೇಳ್ತೀನಿ. ನೀವಿನ್ನೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳೋದು ಮರಿಬೇಡಿ. ವಿಡಿಯೋಗೊಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಓಕೆ, ಸ್ಟಾರ್ಟ್ ಮಾಡೋಣ. ನಂಬರ್ 1, ಸ್ಪಿರಿಟ್ ಫಾಕ್ಸ್. ಇದು ಪೆಟ್ ಬಂದು ಏನು ಕೆಲಸ ಮಾಡುತ್ತೆ ಅಂದರೆ 10 HP ಎಕ್ಸ್ಟ್ರಾ ಕೊಡುತ್ತೆ. ನೀವು ಯಾವಾಗ ಡ್ಯಾಮೇಜ್ ತೊಗೊಂಡ್ಬಿಟ್ಟು ಎನಿಮಿ ಹತ್ರ ಮೆಡಿಕಿಟ್ ಯೂಸ್ ಮಾಡ್ಕೊತಿರ್ತೀರಲ್ಲ, ಆಗ ಒಂದು ಮೆಡಿಕಿಟ್ಟಿಗೆ 75 HP ಕೊಡುತ್ತೆ. ಬಟ್ ಇದು 10 ಎಕ್ಸ್ಟ್ರಾ ಕೊಡುತ್ತೆ, ಅಂದರೆ 85 ಆಗುತ್ತೆ. ಇದು ನೀವು ಮೆಡಿಕಿಟ್ ಯೂಸ್ ಮಾಡುವಾಗ ಕರೆಕ್ಟಾಗಿ ಲಾಸ್ಟ್ ಝೋನಲ್ಲಿ ಕೂಡ ಯೂಸ್ ಆಗುತ್ತೆ. ಇದು CS ಆಗಲಿ BR ಆಗಲಿ ವರ್ಕ್ ಆಗುತ್ತೆ. ಓಕೆ, ನೆಕ್ಸ್ಟ್ ನಂಬರ್ 2, 80. ಇದು ಏನಪ್ಪ ಕೆಲಸ ಮಾಡುತ್ತೆ ಅಂದರೆ ಎನಿಮಿ ಗ್ರ್ಯಾಂಡ್ಸ್ನ ಥ್ರೋ ಮಾಡಿದರೆ ನಿಮಗೆ 30% ಡ್ಯಾಮೇಜ್ ಕಡಿಮೆ ಬೀಳುತ್ತೆ. ಬಟ್ ನೀವು ಕ್ಯಾರೆಕ್ಟರ್ ಯೂಸ್ ಮಾಡ್ಕೊಂಡಿಲ್ಲ ಅಂದರೆ ನೀವು ಒಂದೇ ಗ್ರಾನೇಡ್ಗೆ ಮರ್ಗಯ. ಓಕೆ, ನೋಡೋಣ ಬನ್ನಿ. ಈ ರೀತಿ ನೀವು ಬಾಂಬ್ ಇದು ನಾರ್ಮಲ್ ಆಗಿ ನೀವು ಕ್ಯಾರೆಕ್ಟರ್ ಯೂಸ್ ಇಲ್ದಲೆ ನೋಡಿ, ಒಂದೆಡೆಗೆ 219 ಡ್ಯಾಮೇಜ್ ಬಿದ್ದು ಸುತ್ತೋಗ್ತೀರ. ಇದು ಬಂದು ನೋಡಿ, ಇದು ಬೇಕಾದ್ರೆ ನೋಡಿ, ನೀವು ಒಂದು ಗ್ರಾನೇಡ್ ಹಾಕಿ ಓಕೆ 1 or 2 ಅಷ್ಟೇ ಬಿದ್ದಿದ್ದು. ಇದು ಪೆಟ್ ಭಾಳ ಯೂಸ್ ಆಗುತ್ತೆ ಗ್ರಾನೇಡ್ ಥ್ರೋ ಮಾಡ್ತಿರ್ತಾರಲ್ಲ ಅವ್ರಿಗೆ. ಓಕೆ, ನೆಕ್ಸ್ಟ್ ನಂಬರ್ 3, ಬೀಸ್ಟೋನ್. ಬೀಸ್ಟೋನ್ ಬಂದು ಇದು ಮಾತ್ರ ಬೆಸ್ಟ್ ಅಂತಲೇ ಹೇಳ್ತೀನಿ. ಯಾಕಂದರೆ ನೀವು ಥ್ರೋ ಮಾಡೋ ಗ್ರಾನೇಡ್ 30% ಡಿಸ್ಟೆನ್ಸ್ ಇನ್ಕ್ರೀಸ್ ಮಾಡುತ್ತೆ. ಹೇಗಂತ ತೋರಿಸ್ತೀನಿ ನೋಡಿ, ಎಕ್ಸಾಂಪಲ್ ಕೊಟ್ಟು. ನೀವು ಮಾಡೋದು ಇಲ್ಲೇ ಕಂಟೈನರ್ ಹತ್ರ ಬೀಳ್ತಿತ್ತು ನಾರ್ಮಲಿಂದ ಹೊಸ್ತ್ರೆ, ಬಟ್ ಈ ಕ್ಯಾರೆಕ್ಟರ್ ಯೂಸ್ ಮಾಡೋ ಹೊಸ್ತ್ರೆ ಸೆಂಟರ್ ಆಫ್ ದಿ ಮ್ಯಾಪ್ಗೆ ಹೋಗಿ ಬೀಳ್ತಾ ಇದೆ. ಅಂದರೆ ಈ ಕ್ಯಾರೆಕ್ಟರ್ ಬೆಸ್ಟ್ ಅಂತಲೇ ಹೇಳ್ತೀನಿ. ಓಕೆ, ನೆಕ್ಸ್ಟ್ ನಂಬರ್ 4, ಜಾಸಿಲ್ ಪೆಟ್. ಇದು ಒಂಥರ ಲಾಟ್ರಿ ಪೆಟ್ ಅಂತಲೇ ಹೇಳ್ತೀನಿ ನಾನು. ಇದು ವರ್ಕ್ ಏನು ಮಾಡುತ್ತೆ ಅಂದರೆ 50% ಮೆಡಿಕಿಟ್ ಹೊರ ಇನ್ನೆಲ್ಲರ್ ರಿಪೇರಿ ಕಿಟ್ನ ಯೂಸ್ ಮಾಡಿದರೆ ಅದು ಮತ್ತೆ ಒಂದು ಎಕ್ಸ್ಟ್ರಾ ಕೊಡುತ್ತೆ. ಅಂದರೆ ಈಗ ನೋಡಿ, ಹೇಳಿದ್ರೆ ಗೊತ್ತಾಗಲ್ಲ, ಈಗ ತೋರಿಸ್ತೀನಿ. ಇವಾಗ ನನ್ನ ಹತ್ರ 2 ಮೆಡಿಕಿಟ್ ಇದೆ. ಆ 2 ಮೆಡಿಕಿಟಲ್ಲಿ 50% ಅಂದರೆ 50% ಅಥವಾ 50% ಮೇಲಿದೆ. ಈಗ ಯೂಸ್ ಮಾಡ್ತೀನಿ ನೋಡಿ. ಈಗ 1 ಮೆಡಿಕಿಟ್ ಇದೆ ನೋಡಿ, ಬೇಕಾರಲ್ಲಿ 1 ಮೆಡಿಕಿಟ್ ಇದೆ, ಯೂಸ್ ಮಾಡಿದೆ, ಮತ್ತು 0 ಆಗಿತ್ತು, ಆದರೂ 1 ಆಗಿದೆ. ಅಂದರೆ ಇದು ಕೂಡ ಯೂಸ್ ಆಗ್ತಿದೆ, ಅಂದರೆ ಯೂಸ್ ಆಗುತ್ತೆ. CS ಅಲ್ಲಿ ಭಾಳ ಇದು. ಓಕೆ, ನೆಕ್ಸ್ಟ್ ನಂಬರ್ 5, ಹೊಟ್ಟೇರು. ಇದು ಏನು ಕೆಲಸ ಮಾಡುತ್ತಂದರೆ ನೀವು ಒಂದು ಮೆಡಿಕಿಟ್ ಹಾಕ್ಕೊಂಡ್ರೆ 65% HP EP ಆಗಿ ಕನ್ವರ್ಟ್ ಆಗಿರುತ್ತೆ. ಅಂದರೆ HP ಇರುತ್ತೆ, EPನ ಕನ್ವರ್ಟ್ ಆಗಿರುತ್ತೆ. ಈಗ ನೋಡಿ, ಒಂದು ಮೆಡಿಕಿಟ್ ಯೂಸ್ ಮಾಡ್ಕೊತೀನಿ ನಾನು. ಇವಾಗ ನಾನು ಎಷ್ಟು ಯೂಸ್ ಆತಲ್ಲ ಅಷ್ಟು EP ಕೂಡ ಯೂಸ್ ಆಗ್ತಿದೆ ನೋಡಿ. ಬೇಕಾದ್ರೆ ಇನ್ನೊಂದ್ಸತಿ ತೋರಿಸ್ತೀನಿ ನೋಡಿ ಕ್ಲೀನಾಗೆ. ಇವಾಗ ಈ ಮೆಡಿಕಿಟ್ ಯೂಸ್ ಮಾಡ್ತೀನಿ, ಅದು ಎಷ್ಟು HP ಕನ್ವರ್ಟ್ ಆಗಿರುತ್ತೋ 65% ಆಫ್ EP ಕನ್ವರ್ಟ್ ಆಗಿರುತ್ತೆ. ನೀವು ಅದೇ K ಕ್ಯಾರೆಕ್ಟರಿಂದ ಯೂಸ್ ಮಾಡಿದ್ರೆ ನೋಡಿ, ಇದು ಭಾಳ ಬೆಸ್ಟ್ K ಕ್ಯಾರೆಕ್ಟರ್ಗೆ. ಬೇಕಾದ್ರೆ K ಕ್ಯಾರೆಕ್ಟರಿಂದ ತೋರಿಸ್ತಿದ್ದೀನಿ ನೋಡಿ, ಬೇಕಾದ್ರೆ ಎಷ್ಟು ಸ್ಪೀಡ್ ಆಗ್ತಿದೆ. ಅಂದರೆ EP ಇರೋದಲ್ಲೇ HP ಕನ್ವರ್ಟ್ ಆಗ್ತಿದೆ, ಅಂದರೆ ಡಬಲ್ ಒಟ್ಟು. ಇದು ಒಂಥರ ಬಂಪರ್ ಪೆಟ್ ಅಂತಲೇ ಹೇಳ್ತೀನಿ ನಾನು. EP ಕನ್ವರ್ಟ್ ಆಗಿ EP ಇರೋದು HP ಕನ್ವರ್ಟ್ ಆಗುತ್ತೆ. ಇದು ಬೆಸ್ಟ್. ಓಕೆ, ನೆಕ್ಸ್ಟ್ ನಂಬರ್ 6, ರಾಕಿ. ಇದು ಏನು ಕೆಲಸ ಮಾಡುತ್ತಂದರೆ ನೀವು ಹಾಕ್ಕೊಂಡು ಯೂಸ್ ಮಾಡಿರೋ ಸ್ಕಿಲ್ಲು ಜಲ್ದಿ ಮತ್ತೊಂದು ಸತಿ ಬರುತ್ತೆ. ಅಂದರೆ 50% ಕಡಿಮೆ ಮಾಡುತ್ತೆ. ಏಕೆಂದರೆ ಇವಾಗ ನಾನಿಲ್ಲಿ ಕರೋನಾ ಕ್ಯಾರೆಕ್ಟರಿಂದ ಯೂಸ್ ಮಾಡಿ ತೋರಿಸ್ತೀನಿ ನೋಡಿ. ಅಲ್ಲೊಂದು ಸಿಂಬಲ್ ಕಾಣ್ತಿದ್ದೇನಾ, ಆ ಸಿಂಬಲ್ ನೋಡಿ, ಆ ಸಿಂಬಲ್ ಇದೆ ಅಂದರೆ 50% ಕೂಲ್ ಡೌನ್ ಜಾಸ್ತಿ ಕಡಿಮೆ ಮಾಡ್ತಿದೆ ಅಂತ ಅರ್ಥ. ಇದು ಸ್ಕಿಲ್ ಯೂಸ್ ಮಾಡಿದ್ರೆ ಭಾಳ ಬೆಟರ್ ಆಗುತ್ತೆ. ಹುಕಾಂಗು ಅವರೆಲ್ಲ ನಡೆಯುತ್ತೆ, ಅದು ನಾಕ್ಡೌನ್ ಮಾಡೋದಕ್ಕೆ ಆಗುತ್ತೆ, ಬಟ್ ಇಂಥವಕ್ಕೆ ಯೂಸ್ ಆಗುತ್ತೆ. ಓಕೆ, ನೆಕ್ಸ್ಟ್ ನಂಬರ್ 7, ಪಾಂಡಾ. ಇದು ಏನು ಕೆಲಸ ಮಾಡುತ್ತೆ ಅಂದರೆ ಎನರ್ಜಿ ನಿಮಗೆ 10 HP ರೀಸ್ಟೋರ್ ಆಗಿ ಕೊಡುತ್ತೆ. ಅಂದರೆ ನೀವು ಒಬ್ಬರನ್ನ ಎನಿಮಿನ ನಾಕ್ಡೌನ್ ಮಾಡಿದರೆ ನಿಮಗೆ ಅವರೇನು ಹೊಡೆದಿದ್ರೆ 10 HP ನಿಮಗೆ ಎಕ್ಸ್ಟ್ರಾ ಬರುತ್ತೆ. ಹೇಗಂದರೆ ನೀವು ಒಂದು ಎನಿಮಿ ಹೊಡಿತಿದ್ದಾನೆ, ಹೀಗೆ ಹೊಡ್ಸ್ಕೊತೀರಂದ್ರೆ ಈಗ ಹೆಲ್ಪ್ ಮಾಡಿದಂದರೆ ಅವ್ನು ನಾಕ್ಡೌನ್ ಮಾಡಿ ಒಂದು ಕಿಲ್ ತೊಗೊತೀರ. ಕಿಲ್ ತೊಗೊಂಡಾಗ 10 HP ಎಕ್ಸ್ಟ್ರಾ ಆಗುತ್ತೆ. ಅಂದರೆ ಇದು ರೆಸ್ಟ್ ಮಾಡೋರಿಗೆ ಭಾಳ ಉತ್ತಮ. ಓಕೆ, ನೆಕ್ಸ್ಟ್ ನಂಬರ್ 8, ಕ್ಯಾಕ್ಟಸ್. ಓಕೆ, ಈ ಕ್ಯಾಕ್ಟಸ್ ಪೆಟ್ ಏನು ಯೂಸ್ ಮಾಡುತ್ತೆ ಅಂದರೆ ನೀವು 6 ಸೆಕೆಂಡ್ಸ್ ಕೂತ್ರಿ ಅಂದರೆ ಎಗ್ರಾಡಲ್ಲಂಗೆ ಕೂತಿರಿ ಅಂದರೆ 100 EP ತಾನಾಗಿ ಮೆಲ್ಲಕ್ಕೆ ಬರುತ್ತೆ. ಅಂದರೆ ಹೇಗೆಂದರೆ ಎಕ್ಸಾಂಪಲ್ ಕೊಟ್ಟು ತೋರಿಸ್ತೀನಿ ನೋಡಿ. ನಾವೀಗ ಇವಾಗ 6 ಸೆಕೆಂಡ್ಸ್ ಕಾಮ ಕೂಡ್ತೀವಿ, ಅಂದರೆ ಕೂಡ್ತೀವಿ
ಅಂದರೆ ಎದ್ದೇಳಲ್ಲ, ಎಲ್ಲಿ ಓಡಾಡಲ್ಲ, ಕೂತ್ರೆ ನೋಡಿ 6 ಸೆಕೆಂಡ್ ಆಗಿದೆ. ಇವಾಗ ನೋಡಿ 100% EP ರಿಸ್ಟೋರ್ ಆಗ್ತಾ ಇದೆ. ಅಂದರೆ ಇದು ಕ್ಯಾರೆಕ್ಟರ್ ಬೆಸ್ಟ್ ಅಂತಲೇ ಹೇಳ್ತೀನಿ. ಯಾರಿಗೆ ಓರಿಯನ್ ಕ್ಯಾರೆಕ್ಟರ್ ಯೂಸ್ ಮಾಡೋರಿಗೆ, EP ಕ್ಯಾರೆಕ್ಟರ್ ಯೂಸ್ ಮಾಡೋರಿಗೆ, ಅಂದರೆ K ಕ್ಯಾರೆಕ್ಟರ್, ಇದೆಲ್ಲ ಬೆಸ್ಟು. ಅಂದರೆ ಇವೆಲ್ಲ ಪೆಟ್ಗಳೆಲ್ಲ ಯೂಸ್ ಭಾಳ ಇರುತ್ತೆ, ನೀವು ಮಾಡ್ಕೊಬೇಕು, ಸುಮ್ಮನೆ ಯಾವುದೋ ಒಂದು ಇಟ್ಕೊಳೋದಲ್ಲ. ಈಗ ನೋಡಿ 100 HP ಅಂದರೆ 100 EP ಯಾವಾಗ ಕನ್ವರ್ಟ್ ಆಗ್ತಾನೆ ಇರುತ್ತೆ. ನೀವು ಹೆಲ್ತ್ ಹೋದ್ರೂ ಕೂಡ ಹೆಲ್ತಿ ಕೂಡ ಕನ್ವರ್ಟ್ ಆಗುತ್ತೆ, ಮತ್ತು 100 HP ಯಾವಾಗೂ ಸೇಫಾಗೇ ಇರುತ್ತೆ, ಅದು ಕಡಿಮೆ ಆಗಲ್ಲ. ಅಂದರೆ ಅದು ಈ ಪೆಟ್ನ ಇಟ್ಕೊಂಡ್ರೆ ಮಾತ್ರ. ಓಕೆ ಗಾಯ್ಸ್, ನೀವು ನಾ ಹೇಳಿದ್ದೆಲ್ಲ ನಿಮಗೆ ಅರ್ಥ ಆಯ್ತು ಅಂತ ಅನ್ಕೊತೀನಿ. ಬಟ್ ನೀವು ಯಾವ ಪೆಟ್ ಯೂಸ್ ಮಾಡ್ತಿದ್ದೀರಾ ಈ ಗೇಮಲ್ಲಿ ನಮಗೆ ಸ್ವಲ್ಪ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಸಿ ಯು ನೆಕ್ಸ್ಟ್ ವಿಡಿಯೋ. ಬಾಯ್.